ಇತ್ತ ಭೀಮಾ ನದಿ ತೀರದಲ್ಲೂ ಕೂಡ ಹನಿ ಹನಿ ನೀರಿಗಾಗಿನೂ ಹಾಹಾಕಾರ ಸೃಷ್ಟಿಯಾಗಿದೆ. ಯಾದಗಿರಿ ವಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮಕ್ಕೆ ಜಲಗಂಡಾಂತರ. ನದಿ ತೀರದಲ್ಲಿರೋರಿಗೆ ಏನು ತೊಂದರೆ ಇಲ್ಲ ಅಂತ ನೀವು ಅನ್ಕೊಳ್ಬಹುದು, ಬಟ್ ಅವರಿಗೂ ಹನಿ ನೀರಿಗಾಗಿ ಹಾಹಾಕಾರ. ಭೀಮಾ ನದಿ ಸಮೀಪವಿದ್ರೂ ಕೂಡ ಕುಡಿಯೋ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಸಮರ್ಪಕ ನೀರು ಪೂರೈಕೆ ಆಗದ ಕಾರಣ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ. ಕೊಳವೆ ಬಾವಿ ಮೊರೆ ಹೋಗುತ್ತಿರುವಂತ ಗ್ರಾಮದ ಮಹಿಳೆಯರು ಶುದ್ಧೀಕರಣ ಘಟಕ ಕೆಟ್ಟು ನಿಂತಿದ್ದು ಕುಡಿಯೋ ನೀರಿಲ್ಲದೆ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಭೀಮಾ ನದಿ ನೀರು ಚೊಲ್ಲಿಲ್ರಿ ಸರ್, ಅದ್ರಾಗ ಹಚ್ಚಗೆ ಬರ್ತದೆ ಸರ್. ಈಗ ಕುಡಿದ್ರೆ ಸಂಡಾಸ ಆಗ್ತದ, ವಾಂತಿ ಭೇದಿ ಆಗ್ತದ. ಅದಕ್ಕಾಗಿ ಏನು ಮಾಡ್ತೀವಿ ರೀ, 1 ಕಿಲೋಮೀಟ್ರ್ಲಿಂದ ಭೀಮಲಿಂಗೇಶ್ವರ ಗುಡ್ಡದಲ್ಲಿಂದ ನೀರು ತೋರ್ತೀವಿ ಸರ್. ಈಗ ನಮ್ಮ ಗಾಡಿ ಇರಲಿಲ್ಲ ರೀ, ಮತ್ತು ಹೊಸದು ಬೇಕಂತಲೇ ಗಾಡಿ ನೀರಿಗೆ ಸಲಕ್ಕೆ ಹೊಸ ಗಾಡಿ ತೊಗೊಂಬಂದೀನಿ ಸರ್ ನಾನು. ನೀರಿನ ಸಮಸ್ಯೆ ಭಾಳ ಅದ ರೀ. ಈಗ ಯಾರಿಗಾನ ಹೋಗಿದ್ರೆ 1 ದಿನ 2 ದಿನ ಕೊಡ್ತಾರೆ ರೀ, ಯಾರನ್ನ ಗಾಡಿ ಬೇಗ ಯಾರು ಕೊಡ್ತಾರೆ ರೀ. ನೀರಿನ ತಿಪ್ಪಲದಕ್ಕೆ ನಾವು ಗಾಡಿನ ತೊಗೊಂಡಿನಿ ರೀ ಹೊಸದು. ಈಗ ಮಳೆಗಾಲದಾಗ ಫ್ಲಡ್ ಹಾಂ ಸರ್, ಮಳೆಗಾಲದಾಗ ಅದು ಹೊಳೆ ನೀವು ಒತ್ತಿ ಹಾಕಿ ಅವಾಗ ತೊಂದರೆ ಮಾಡ್ತದೆ ಸರ್. ಮನ್ಯಾಗ ನೀರು ನುಗ್ಗುತ್ತವ್ರಿ ಸರ್. ಕೆರೆಯಾಗ ಎಲ್ಲ ನೀರು ಬಂದು ಎಲ್ಲ ಕೆರೆಗಳು ಎಲ್ಲ ಮತ್ತೆ ಸಾಲ್ಯಾಗ ಇದ್ದು ಮತ್ತು ಒಂದು 15 ದಿನ 20 ದಿನ ಭಾಳ ಹಳ್ಳ ಆಗ್ತದೆ ಸರ್. ನಮ್ಗೆ ಬೇಸಿಗೆ ಅಂತಾರೆ ಕುಡಿಯೋ ನೀರಿನ ಭಾಳ ಸಮಸ್ಯೆ ಸರ್. ಫಿಲ್ಟರ್ ಮಾಡಿ ಕೊಡಂದ್ರೆ ಸರ್ ಯಾರಿಗೂ ಒಬ್ರಿಗೊಬ್ರು ಕಿವಿಯಾಗ ಹಾಕಂಗಿಲ್ಲ ರೀ. ಏನೆಲ್ಲ ಕಿತ್ಕೊಂಡು ಹೋಗ್ಯಾರ ಸರ್. ಬೇಕಾದ್ರೆ ಅಲ್ಲಿ ಯಾರು ನೋಡ್ರಿ ವಿಡಿಯೋ ಮಾಡ್ಕೊಂಡು ಹೋಗ್ರಿ. ಮತ್ತೆ ಕುಡಿಯೋ ನೀರು ಪ್ರತಿ ವರ್ಷ ಇದೆ ಅದು ಸರ್. ಈಗ ನಮ್ಮಂತರ ಏನೋ ತರ್ತೀವ್ರಿ ಪಾಪ. ಮಳೆಗಾಲ ಸಂದರ್ಭದಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ತುತ್ತಾಗುವಂಥ ನಾಯ್ಕಲ್ ಗ್ರಾಮದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಬೇಸಿಗೆ ಸಂದರ್ಭದಲ್ಲಿ ಈ ಗ್ರಾಮಸ್ಥರು ಹನಿ ಹನಿ ನೀರಿಗಾಗಿ ಆಕಾರ ಪಡುವಂತಾಗಿದೆ. ನಾವು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿದ್ದೇವೆ. ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಈಗಲೇ ನಾಯ್ಕಲ್ ಗ್ರಾಮದಲ್ಲಿ ಪ್ರತಿ ವರ್ಷ ಏನಂತಂದರೆ ಇಲ್ಲಿನ ಜನರು ಕುಡಿಯೋ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಮಳೆಗಾಲ ಸಂದರ್ಭದಲ್ಲಿ ನಾಯ್ಕಲ್ ಗ್ರಾಮಕ್ಕೆ ಭೀಮಾ ನದಿಯ ನೀರು ನುಗ್ಗಿ ಇಲ್ಲಿ ಮನೆಗೆ ನೀರು ನುಗ್ಗುತ್ತವೆ. ಆದರೆ ಬೇಸಿಗೆ ಸಂದರ್ಭದಲ್ಲಿ ಮಾತ್ರ ಏನು ನಾಯ್ಕಲ್ ಗ್ರಾಮದಿಂದ ಸ್ವಲ್ಪ ದೂರದಲ್ಲೇ ಭೀಮಾ ನದಿ ಇದ್ದರೂ ಕೂಡ ದೀಪದ ಬುಡಕ್ಕೆ ಕತ್ತಲು ಎನ್ನುವಂತೆ ಈ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ಕೂಡ ತಲೆದೋರಿದೆ. ಪ್ರಮುಖವಾಗಿ ಈಗ ಆ ಭೀಮಾ ನದಿ ನೀರು ಕೂಡ ಪೂರೈಕೆ ಇಲ್ಲಿ ಮಾಡಿದ್ರೂ ಕೂಡ ಅದು ಕೂಡ ಕುಡಿಯಲು ಸರಿಯಾಗಿ ಯೋಗ್ಯವಿಲ್ಲ. ಅದೇ ರೀತಿಯಾಗಿ ಆ ನೀರು ಕೂಡ ಸಮರ್ಪಕವಾಗಿ ಇಲ್ಲಿ ಗ್ರಾಮಸ್ಥರಿಗೆ ಪೂರೈಕೆ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಜನರು ಏನಂತಂದರೆ ಆರೋ ಪ್ಲಾಂಟ್ ಈ ಗ್ರಾಮದಲ್ಲಿ ಆರೋ ಪ್ಲಾಂಟ್ ಅಳವಡಿಕೆ ಮಾಡಿದರೂ ಕೂಡ ಶುದ್ಧ ಕುಡಿಯೋ ನೀರು ಪೂರೈಕೆ ಮಾಡಲು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಶುದ್ಧ ಕುಡಿಯೋ ನೀರಿನ ಘಟಕ ಅಳವಡಿಕೆ ಮಾಡಿದರೂ ಕೂಡ ಆ ಘಟಕ ಕೆಟ್ಟು ಹೋಗಿದ್ದು. ಹೀಗಾಗಿ ಇದರ ಪರಿಣಾಮವಾಗಿ ಇಲ್ಲಿನ ಜನರು ನೀರಿಗಾಗಿ ಏನಂತಂದರೆ ನೀರಿನ ದಾಹವನ್ನು ತಣಿಸಿಕೊಳ್ಳಲು ಗ್ರಾಮದ ಹೊರಭಾಗದಲ್ಲಿರುವಂಥ ಕೊಳವೆ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಆಗಿರ್ಬೋದು, ವಯಸ್ಸಾದವರು ಪ್ರತಿಯೊಬ್ಬರು ಕೂಡ ಈ ಬೋರ್ವೆಲ್ ನೀರನ್ನು ಮನೆಗೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ತಲೆದೋರಿದೆ. ಪ್ರತಿ ವರ್ಷ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಕೂಡ ಇಲ್ಲಿವರೆಗೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವಂಥ ಕಾರ್ಯ ಕೂಡ ಮಾಡಿಲ್ಲ. ಈಗ ಇಲ್ಲಿ ವೃದ್ಧ ಮಹಿಳೆಯರು ಕೂಡ ಅವರು ಕೂಡ ಏನಂತಂದರೆ ಕೊಳವೆ ಬಾಯಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಕ್ಕೆ ಅಮ್ಮ ಏನು ಸಮಸ್ಯೆ? ಮಳೆಗಾಲದಾಗ ಭೀಮಾ ನದಿ ನೀರು ಬರ್ತಾವ ಅವಾಗ ಮನೆಗೆ, ಈಗೇನು ಸಮಸ್ಯೆ ನಿಮ್ದು? ಈಗ ಭಾಳ ಸಮಸ್ಯೆ ಅದ ನೋಡ್ರಿ. ನೀರೆಲ್ಲ ಬ್ಯಾಸಿಗಿದಿಂದಾಗ ಭಾಳ ಪರಿಸ್ಥಿತಿ ಅದ. ಮಳೆಗಾಲದಾಗ ಏನದ ಮನೆ ತುಂಬ ನೀರು ನಿಂದಿರ್ತಾವ. ಎಲ್ಲ ಜಾಗ ಇಲ್ದ ಮನೆ ಮಾರ್ಬಿಟ್ಟು ಗುಡಿ ಗುಂಡಲ ಸಾಲಿ ಸಮುದಾರ ಹೋಗಿ ಸೇರಂಗ ಆಗ್ತದ ನೋಡ್ರಿ ನಮ್ಗೆ. ಮಳೆಗಾಲದಾಗ ಅವಾಗ ಮನೆ ನೀರು ಬರ್ತಾವ, ಅವಾಗ ನೀವು ಬೇರೆ ಕಡೆ ಹೋಗ್ತೀರಿ? ಬೇರೆ ಕಡೆ ಸಾಲಿಯಾಗ ಅಲ್ಲಿ ಎಲ್ಲಿ ಜಾಗದಲ್ಲಿ ಹೋಗಿ ಬೀಳ್ತೀವ್ರಿ. ಇಲ್ಲಿ ಏನು ಜಾಗ ಇಲ್ಲ ಏನಿಲ್ಲ. ಮಳೆ ಬಂತಂದ್ರೆ ಬಾಗಿಲೆಲ್ಲ ನೀರು, ಮನೆಯೆಲ್ಲ ನೀರು ಅವಾಗ ಆಗ್ತದ. ಈಗ ಬೇಸಿಗೆ ನೀರು ಬ್ಯಾಸಿಗ್ಯಾಗ ಕುಡ್ಲಾಕ ನೀರಲ್ದ ಊರೂರು ತಿರ್ಗಾಡಂಗ ಆಗ್ಯದ್ರಿ. ಎಲ್ಲಿ ಹೋಗಿ ತೊಗೊಂಬರ್ತೀರಲ್ಲ? ಏನು ರೋಡಿನ ತನ ತಿರುಗಾಡ್ತೀವಿ. ಎಲ್ಲಿದ್ದಲ್ಲಿ ನಮಗೆ ಮುದುಕರಿಗೆ ಯಾರು ನೀರು ಬಿಡಂಗಿಲ್ಲ. ವಯಸ್ಸಾಗಿ ಒತ್ಕೊಂಡ್ಬಿಡೋದು ಪರಿಸ್ಥಿತಿ ಅನ್ನ. ಗುಡ್ಡಕ್ಕೆ ಹೋಗ್ತೀವಿ, ಸುತ್ತನ ಕಡೆ ತಿರುಗಾಡ್ತೀವಿ. ನಮ್ಗೆ ವಯಸ್ಸಾದ ಮನುಷ್ಯರು ಅಲ್ಲೇ ಬೀಳಕತ್ತೀವ್ರಿ ಕೊಡಾಯ್ಕಂದೆ. ಅಲ್ಲಿ ಆ ಶುದ್ಧ ನೀರು ಬೇರೆ ಘಟಕ ಹಾಕಿರೋ ಆ ನೀರು ಬಂದಾಗ ಅವೆಲ್ಲ ಬಂದಾಗ್ಬಿಟ್ಟವ್ರಿ. ಏನು ನೀರು ಬರೋವಲ್ವ ಏನು ಆಗ್ಬೇಕಂತೀರಿ ನಿಮಗೆ? ಏನು ಬೇಕು ಈಗ? ನೀರು ಕೊಡ್ಬೇಕು. ನೀರು ಕೊಡ್ಬೇಕ್ರಿ, ನೀರು ಕೊಡ್ಬೇಕು. ನಮ್ಗೆ ಒಟ್ಟು ಪರಿಸ್ಥಿತಿ ಆಗ್ಯದ. ನಮ್ಮ ಊರಾಗ ನೀರು ಬರ್ಲಾರ್ದಂಗ, ಮನ್ಯಾಗ ನೀರು ಬರ್ಲಾರ್ದಂಗ ಇಷ್ಟೇ ಕೇಳ್ತಾರ ಬಿಡ್ತಾರ್ರಿ. ನಮ್ಗೆ ಯಾವ್ದನ್ನು ತೊಂದ್ರೆ ಭಾಳ ಆಗ್ಯದ್ರಿ. ಈಗ ಪ್ರತಿ ವರ್ಷ ಹಿಂಗೆ ಆಗ್ತದ. ನಿಮ್ಗೆ ಯಾಕೆ ಹಿಂಗೆ ಮಾಡ್ತಾ ಇದಾರ? ಮತ್ತು ಅಧಿಕಾರಿಗಳು ನೀರಿನ ವ್ಯವಸ್ಥೆ ಮಾಡ್ಬೇಕಲ್ಲ? ಮಾಡ್ಬೇಕ್ರಿ, ನೀರಿನ ವ್ಯವಸ್ಥೆ ಮಾಡಬೇಕು ಯಪ್ಪ.
ಯಾರು ಮಾಡವಲ್ರು ನೋಡ್ರಿ, ಬರೀ ವರ್ಷ ಹಿಂಗೆ ಮಾಡ್ತಾರೆ, ಹಿಂಗೆ ಹೋಗ್ತಾರೆ, ಒಬ್ರನ್ನ ನಮ್ಮ ಮಾಡವಲ್ರು ನೋಡ್ರಿ. ಅಲ್ಲಿ ಭೀಮಲಿಂಗಪ್ಪನ ಗುಡ್ಡಕ್ಕೆ ಹೋಗ್ತೀವಿ, ಅಲ್ಲಿಂದ ಒತ್ಕೊಂಬರಟ್ಟಿಗೆ ಒತ್ಕೊಂಬಿಳೋರು ಯಾರೋ, ಜಾರ್ಕೊಂಬಿಳೋರು ಯಾರೋ. ನಮ್ಗೆ ವಯಸ್ಸಾದ ಮನುಷ್ಯರಿಗೆ ತರೋದು ಆತನ್ರಿ, ನಮ್ಗೆ ಒಬ್ರೊಂದು ಕೊಡ ನೀರು ತಂದು ಹಾಕೋರಿಲ್ಲ. ಭಾಳ ಪರಿಸ್ಥಿತಿ ಆಗ್ಯದ್ರಿ ನಮಗೆ. ಇದು ಇಲ್ಲಿನ ನಾಯ್ಕಲ್ ಗ್ರಾಮದ ಮಹಿಳೆಯರು ಕೂಡ ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದರೆ, ಈಗಲಾದರೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮಸ್ಥರಿಗೆ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವ ಕಾರ್ಯ ಮಾಡಬೇಕಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.